ನಮಸ್ತೆ ಕರುನಾಡು. ನಾವು ಇವತ್ತು ಬಂದಿರತಕ್ಕಂಥ ಜಾಗ ಯಾವುದು ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ಜಾಗದ ಮಹಿಮೆ ಬಗ್ಗೆ, ಈ ಜಾಗದ ಇತಿಹಾಸದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಜಾಗದ ಇತಿಹಾಸ ಮತ್ತು ಮಹಿಮೆ ಬಗ್ಗೆ ತಿಳಿಸುವಂತಹ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಸುಂದರ ಗ್ರಾಮವೇ ಬಾಳೆಂಬೇಡ. ಈ ಬಾಳೆಂಬೇಡದ ಜನರನ್ನ ರಕ್ಷಿಸುತ್ತಿರುವಂತಹ ಈಶ್ವರನೇ ಇಲ್ಲಿನ ವಿಷಪರಿಹರೇಶ್ವರ ಎಂಬ ಈ ದೇವರಿಗೂ ಪುರಾತನವಾದಂತಹ ಇತಿಹಾಸ ಇದೆ. ಎಷ್ಟು ಪುರಾತನವಾದಂತಹ ಇತಿಹಾಸ ಇದೆ ಅಂದ್ರೆ 5,000 ವರ್ಷಗಳಿಗಿಂತಲೂ ಹೆಚ್ಚಿನ ಪುರಾತನವಾದಂತಹ ಇತಿಹಾಸ ಇದೆ. ಇಲ್ಲಿ ನೆಲೆಸಿರುವಂತಹ ಭಗವಂತನಿಗೂ ಮಹಾಭಾರತದ ಪಾಂಡವರಿಗೂ ಏನಾದರೂ ಸಂಬಂಧ ಇದೆಯಾ? ಹೌದು, ಸಂಬಂಧ ಇದೆ. ಏನು ಅಂತಂದ್ರೆ ಅದನ್ನ ನಾನಿವತ್ತು ತಿಳಿಸ್ತೀನಿ, ಬನ್ನಿ. ಮಹಾಭಾರತದಲ್ಲಿ ಬರುವಂತಹ ಕೌರವರು ಮತ್ತು ಪಾಂಡವರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಪಾಂಡವರಲ್ಲಿ ಮಧ್ಯ ಪಾಂಡವ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜರು. ಆ ಪರೀಕ್ಷಿತರ ಮಹಾರಾಜರ ಮಗ ಜನ್ಮಜಯ ಮಹಾರಾಜ ಅಂತ ಹೇಳಿ, ಆ ಜನ್ಮಜಯ ಮಹಾರಾಜ ಒಂದು ಸ್ಥಾಪಿಸಿದಂತಹ ಲಿಂಗವೇ ಈ ಈಶ್ವರ ಲಿಂಗ. ಈ ಈಶ್ವರವನ್ನೇ ನಾವು ವಿಷಪರಿಹರೇಶ್ವರ ಅಂತ ಹೇಳಿ ಕರಿತೀವಿ. ಇವಾಗ ಕತೆಗೆ ಬರೋಣ. ಒಮ್ಮೆ ಮಹತ್ ತಪಸ್ವಿಗಳಾದಂತಹ ಶಮಿಕ ಋಷಿಗಳು ತಮ್ಮ ಆಶ್ರಮದ ಬಳಿ ಬ್ರಹ್ಮಧ್ಯಾನದಲ್ಲಿ ನಿರತರಾಗಿರುತ್ತಾರೆ. ಅವರ ಮಗ ಶೃಂಗಿ ಮತ್ತು ಋಷಿಕುಮಾರರು ಹೋಮಕ್ಕೆ ಸಾಮಗ್ರಿಗಳನ್ನು ತರಲು ಕಾಡಿಗೆ ಹೋಗಿರುತ್ತಾರೆ. ಅದೇ ಸಮಯಕ್ಕೆ ಪರೀಕ್ಷಿತ ಮಹಾರಾಜ ಬೇಟೆಯಾಡಲು ಕಾಡಿಗೆ ಬರುತ್ತಾನೆ. ಸುತ್ತಾಡಿ ತುಂಬ ಸುಸ್ತಾಗುತ್ತದೆ. ಎಲ್ಲಿ ಹುಡುಕಿದರೂ ಕೂಡ ಒಂದು ಹನಿ ನೀರು ಸಿಗುವುದಿಲ್ಲ. ಅದೇ ಸಮಯಕ್ಕೆ ಅಲ್ಲೊಂದು ಕುಟೀರ ಕಾಣುತ್ತದೆ. ಆ ಕುಟೀರ ಶಮಿಕ ಋಷಿಗಳ ಕುಟೀರವಾಗಿರುತ್ತದೆ. ಸಮೀಪದಲ್ಲಿಯೇ ಶಮಿಕ ಋಷಿಗಳು ಧ್ಯಾನದಲ್ಲಿ ನಿರತರಾಗಿರುವುದನ್ನು ನೋಡಿದಂತಹ ಪರೀಕ್ಷಿತ ಮಹಾರಾಜ, ಪೂಜ್ಯರೇ, ನನಗೆ ತುಂಬ ದಾಹವಾಗುತ್ತಿದೆ, ತಣಿವಾಗುತ್ತಿದೆ, ಸ್ವಲ್ಪ ನೀರನ್ನು ಕೊಡಿರಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಅವರು ಧ್ಯಾನದಲ್ಲಿರುವುದರಿಂದ ಗೊತ್ತೇ ಆಗುವುದಿಲ್ಲ. ಕೋಪಗೊಂಡಂತಹ ಪರೀಕ್ಷಿತ ಮಹಾರಾಜ, ನನಗೆ ಅಪಮಾನ ಮಾಡಿದಂತಹ ಈ ಋಷಿಮುನಿಗೆ ಪಾಠ ಕಲಿಸಲೇಬೇಕೆಂದು ಅಲ್ಲಿ ಸತ್ತು ಬಿದ್ದಿರುವಂತಹ ಹಾವನ್ನ ತನ್ನ ಬಿಲ್ಲಿನಿಂದ ತೆಗೆದು ಶಮಿಕರ ಹೆಗಲ ಮೇಲೆ ಹಾಕಿಬಿಡುತ್ತಾನೆ. ಅದೇ ಸಮಯಕ್ಕೆ ಶೃಂಗ ಋಷಿಗಳು ಅಲ್ಲಿಗೆ ಬಂದಾಗ ತನ್ನ ತಂದೆಗೆ ಪೂಜ್ಯರಾದ ಮಹರ್ಷಿಗಳಿಗೆ ಅಪಮಾನ ಮಾಡಿರುವರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆಯನ್ನು ನೀಡಲೇಬೇಕೆಂದು ತಮ್ಮ ಕಮಂಡಲದಲ್ಲಿರುವ ನೀರನ್ನು ತೆಗೆದುಕೊಂಡು, ಇಂದಿನಿಂದ 7 ದಿನಗಳ ಒಳಗೆ ನನ್ನ ತಂದೆಗೆ ಯಾರು ಅಪಮಾನ ಮಾಡಿರುವರೋ ಅವರಿಗೆ ಸರ್ಪ ಸಂಕುಲದ ಅಧಿಪತಿಯಾದ ತಕ್ಷಕನಿಂದ ಸಾವು ಬರಲಿ ಎಂದು ಶಾಪವನ್ನು ನೀಡಿಬಿಡುತ್ತಾನೆ. ಅದರಂತೆಯೇ ತಕ್ಷಕನು ಕೂಡ ಆ ಪರೀಕ್ಷಿತ ಮಹಾರಾಜ ಸೇವಿಸುವಂತಹ ಆಹಾರದಲ್ಲಿ, ಹಣ್ಣಿನಲ್ಲಿ ವಿಷವನ್ನು ತುಂಬಿಸಿ ಬಿಡುತ್ತಾನೆ. ಆ ಹಣ್ಣನ್ನು ಕಚ್ಚಿದಂತಹ ತಕ್ಷಕ ವಿಷವನ್ನು ತುಂಬಿಸಿದಾಗ ಆ ಹಣ್ಣನ್ನು ತಿಂದಂತಹ ಪರೀಕ್ಷಿತ ಮಹಾರಾಜನು ಸಾವನ್ನಪ್ಪಿಬಿಡುತ್ತಾನೆ. ಕುಪಿತಗೊಂಡಂತಹ ಪರೀಕ್ಷಿತ ಮಹಾರಾಜನ ಮಗ ಜನ್ಮಜಯ ರಾಜನು ತನ್ನ ತಂದೆಯ ಸಾವಿಗೆ ಕಾರಣವಾದಂತಹ ಸರ್ಪ ಸಂಕುಲವನ್ನು ನಾಶಪಡಿಸುತ್ತೇನೆಂದು ಯಜ್ಞವನ್ನು ಏರ್ಪಡಿಸಿಕೊಳ್ಳುತ್ತಾನೆ. ಅದನ್ನು ಸರ್ಪಯಾಗದ ಯಜ್ಞ ಎಂದು ಕರೆಯುತ್ತಾರೆ. ಪ್ರಪಂಚದಲ್ಲಿರುವ ಎಲ್ಲ ರೀತಿಯ ಸರ್ಪಗಳು ಕೂಡ ಅಗ್ನಿಹೋಮದಲ್ಲಿ ಬಂದು ಸಾಯತೊಡಗುತ್ತವೆ. ಇದನ್ನು ಸರ್ಪಯಾಗ ಎಂದು ಕರೆಯುತ್ತಾರೆ. ಇದನ್ನು ಜನ್ಮಜಯ ರಾಜ ಶೇಷನಾಗ, ವಾಸುಕಿ ಮತ್ತು ತಕ್ಷಕನನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲ ಹಾವುಗಳನ್ನು, ಸರ್ಪಗಳನ್ನು ಅಗ್ನಿಗೆ ಆಹುತಿಯನ್ನಾಗಿ ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಅರಿವಿಗೆ ಬಂದಂತಹ ಜನ್ಮಜಯ ರಾಜನಿಗೆ ತಾನು ಪ್ರಕೃತಿಯ ವಿರುದ್ಧವಾಗಿ ಪಾಪ ಕೃತ್ಯವನ್ನು ಮಾಡುತ್ತಿರುವೆನೆಂದು ತಿಳಿದ ನಂತರ ಶಮಿಕ ಋಷಿಗಳ
ಹತ್ತಿರ ಹೋಗಿ ತನ್ನ ಪಾಪ ಕೃತ್ಯಕ್ಕೆ ಪ್ರಾಯಶ್ಚಿತ್ತವಾಗಿ ಪರಿಹಾರವನ್ನು ಕೇಳಿಕೊಳ್ಳುತ್ತಾನೆ. ಆದರೆ ಶಮೀಕ ಋಷಿಗಳು, ನಿನ್ನ ಪಾಪ ಕೃತ್ಯಕ್ಕೆ ಯಾವುದೇ ರೀತಿಯ ಪರಿಹಾರವಿಲ್ಲ. ಬರಪೀಡಿತ ಪ್ರದೇಶಗಳಲ್ಲಿ ಕೆರೆ ಕಟ್ಟೆಗಳನ್ನು ನಿರ್ಮಿಸೋ, ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವಂತಹ ಪ್ರದೇಶದಲ್ಲಿ ದೈವ ನೆಲೆಯನ್ನ ನಿರ್ಮಿಸಲು ದೇವಸ್ಥಾನವನ್ನು, ಈ ಥರದ ಲೋಕ ಕಲ್ಯಾಣದ ಕಾರ್ಯಗಳಲ್ಲಿ ನಿರತನಾದ ನಿನಗೆ ಪಾಪವನ್ನು ಹೋಗಲಾಡಿಸಿಕೊಳ್ಳಲು ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ಪುಣ್ಯವನ್ನಾದರೂ ಸಂಪಾದಿಸುತ್ತೆಯೇ ಎಂದು ಸಲಹೆಯನ್ನು ನೀಡುತ್ತಾರೆ. ಅದರಂತೆಯೇ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಎಂಬ ಗ್ರಾಮದಲ್ಲಿ ಕಾಂತೇಶ ದೇವರನ್ನು ಮತ್ತು ಅಲ್ಲೊಂದು ಕಲ್ಯಾಣಿಯನ್ನು ನಿರ್ಮಿಸುತ್ತಾನೆ. ಈಗಲೂ ಕೂಡ ಅಲ್ಲಿರುವಂತಹ ಕಾಂತೇಶ ದೇವರು ರಾತ್ರಿಯ ವೇಳೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಇಡೀ ಊರನ್ನು ತಿರುಗಿ ಎಲ್ಲ ಜನರನ್ನು ಮತ್ತು ಊರನ್ನು ಕಾಪಾಡುತ್ತಾನೆ, ರಕ್ಷಿಸುತ್ತಾನೆ ಎಂಬ ಅಲ್ಲಿನ ಜನರಲ್ಲಿ ಬಲವಾದ ನಂಬಿಕೆಯನ್ನು ಮೂಡಿಸಿದೆ. ಜೊತೆಗೆ ಒಂದು ಊರಿನಲ್ಲಿ ದೊಡ್ಡದಾದಂತಹ ಕೆರೆಯನ್ನು ನಿರ್ಮಿಸಿದ್ದಾನೆ. ಆ ಊರಿನಲ್ಲಿ ಹಿರಿಯದಾದ ಕೆರೆಯನ್ನು ಉಳ್ಳಂತಹ ಊರು ಅದಾಗಿದೆ. ಇದರಿಂದಾಗಿ ಅದನ್ನು ಹಿರೇಕೇರೂರು ಎಂದು ಕರೆಯಲಾಗುತ್ತದೆ. ಈ ಕೆರೆಗೆ ಹಿರೇಕೇರೂರು ದುರ್ಗಾದೇವಿಯ ಕೆರೆ ಎಂದು ಕರೆಯಲಾಗುತ್ತದೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಳೆಂಬಿಡ ಎಂಬ ಗ್ರಾಮದಲ್ಲಿ ಜನ್ಮಜಯ ರಾಜನು ಒಂದು ಶಿವಲಿಂಗವನ್ನು ನಿರ್ಮಿಸಿದ್ದಾನೆ. ಆ ಶಿವಲಿಂಗುವಿಗೆ ದೇಶದೆಲ್ಲೆಡೆ ಇರುವಂತಹ ಗಿಡ ಮೂಲಿಕೆಗಳನ್ನು ತರಿಸಿ ಜನ್ಮಜಯ ರಾಜನು 7 ರಿಂದ 9 ದಿನಗಳವರೆಗೆ ನಿರಂತರವಾಗಿ ಅಭಿಷೇಕವನ್ನು ಮಾಡಿಸಿದರ ಜೊತೆಗೆ ಎಲ್ಲರಿಗೂ ಕೃಪೆಯಾಗಲಿ ಎಂದು ಬಯಸಿದ್ದಾನೆ. ಇಲ್ಲಿ ಸರ್ಪರೋಗ, ಸರ್ಪಹುಣ್ಣು, ಸರ್ಪ ಕಚ್ಚಿದರೆ, ಸರ್ಪ ದೋಷ, ಇಸುಬು, ತೊನ್ನು, ಮೈಕಡಿತ ಇನ್ನಿತರ ಯಾವುದೇ ಚರ್ಮ ರೋಗಕ್ಕೆ ತುತ್ತಾಗಿದ್ದರೂ ಕೂಡ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಗೆ ಮಾಡಿದಂತಹ ಅಭಿಷೇಕದ ತೀರ್ಥವನ್ನು ಹಚ್ಚಿಕೊಂಡರೆ ಸಾಕು. ಅಲ್ಲದೆ ಆ ದೇವರ ವಿಭೂತಿ ಪುಡಿಯನ್ನು ಹಚ್ಚಿಕೊಂಡರೆ ಸಾಕು. ಎಂತಹ ಚರ್ಮದ ರೋಗವಿದ್ದರೂ ಕೂಡ ಗುಣಮುಖವಾಗುತ್ತದೆ. ಅತಿಯಾಗಿ ರೋಗಕ್ಕೆ ತುತ್ತಾಗಿದ್ದರೆ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು 7 ರಿಂದ 9 ದಿನಗಳವರೆಗೆ ಸ್ವಾಮಿ ಸನ್ನಿಧಾನದಲ್ಲಿ ಕಟ್ಟಳೆಯನ್ನು ಹಿಡಿದರೆ ಎಂತಹ ರೋಗವಿದ್ದರೂ ಕೂಡ ಗುಣಮುಖವಾಗಿ ಬಿಡುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿನ ಪ್ರಧಾನ ಅರ್ಚಕರಲ್ಲಿ ಕೇಳಿ ನಾವು ತಿಳಿದುಕೊಳ್ಳೋಣ. ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಬಾಳೆಂಬಿಡ ವಿಶ್ವಪರಿಹಾರೇಶ್ವರ ದೇವಸ್ಥಾನ. ನಾವು ಪ್ರಧಾನ ಅರ್ಚಕರು ಬಸವರಾಜಯ್ಯ ರುದ್ರಯ್ಯ ಕಬ್ಬರಮಠ. ಇಲ್ಲಿನ ಕ್ಷೇತ್ರದ ಮಹಿಮೆ ಏನಂದ್ರೆ, ಹಿಂದೆ ಪೂರ್ವಕಾಲದಲ್ಲಿ ಬಹಳ ಜನ ಬೀಡನ್ನು ಬಿಡ್ತಾ ಇದ್ರಂತ. ಅದಕ್ಕೆ ಬಾಳೆಂಬಿಡ ಎಂಬ ಹೆಸರು ನಾಮಾಂಕಿತಗೊಂಡಿದೆ. ತದನಂತರ ಪೂರ್ವಕಾಲದಿಂದಲೂ ಸರ್ಪಣ್ಣು, ಇಸುಬು, ಚರ್ಮರೋಗ, ಮೈಕಡಿತ, ತೊನ್ನು ಇಂಥ ಕಾಯಿಲೆಗಳು ಗುಣಮುಖವಾಗಿ ಬರ್ತಾಯಿದೆ. ಇಲ್ಲಿ ಕ್ಷೇತ್ರದ ಮಹಿಮೆ ಏನಪ್ಪ ಅಂದ್ರೆ, ಬೆಳಗ್ಗೆ ಈಶ್ವರಲಿಂಗವನ್ನು ತೊಳೆದು ಆ ತೀರ್ಥವನ್ನು ಕುಡಿಲಿಕ್ಕೆ ಹಚ್ಕೊಳ್ಳಿಕ್ಕೆ ಕೊಡ್ತೀವಿ. ಭಾಳ ಪ್ರಮಾಣ ಇದ್ರೆ ಇಲ್ಲೇ ಉಳಿತಾರೆ. ಅಲ್ಪ ಸ್ವಲ್ಪ ಇದ್ರೆ ಆ ತೀರ್ಥವನ್ನು ತೊಗೊಂಡು ಮೈಗೆ ಹಚ್ಕೊಳ್ಳೋದು, ಕುಡಿಯೋದ್ರಿಂದ ಲೇಪನ ಮಾಡ್ಕೊಳ್ಳೋದ್ರಿಂದ ಗುಣಮುಖ ಆಗ್ತದೆ. ಇಲ್ಲಿ ಸೋಮವಾರ, ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆಗೆ ಅನ್ನಪ್ರಸಾದ ಇರ್ತದೆ. ಹೆಚ್ಚಿನ ಜನಸಂಖ್ಯೆ ಬಂದು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಅವರಿಗೆ ಭಾಳ ಜನಕ್ಕೆ ಗುಣಮುಖ ಆಗಿದೆ. ಲಕ್ಷಾಂತರ ಜನಕ್ಕೆ ಆರಾಮಾಗಿದೆ. ಭಾಳ ಜನ ಕಾಯಿಲೆಗಳು ಭಾಳ ಇದ್ದರೆ ಏನು ಮಾಡ್ತಾರೆ ಅಂದರೆ ಇಲ್ಲೇ ಉಳಿತಾರೆ. ಇಲ್ಲೇ ಉಳಿದು ಬೆಳಗ್ಗೆ ಸ್ನಾನ ಮಾಡಿ ಮಡಿ ಉಡಿಯಿಂದ ತೀರ್ಥವನ್ನು ಸ್ವೀಕಾರ ಮಾಡಿ ಮತ್ತು ರೂಮಿಗೆ ತೊಗೊಂಡೋಗಿ ಕುಡಿಯೋದು ಹಚ್ಕೊಳ್ತಾರೆ. ನಂತರ ಇಲ್ಲೇ ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡ್ತಾರೆ. ಅಂದ್ರೆ ದವಸ ಧಾನ್ಯಗಳನ್ನು ತಂದು ಏನು ಆರಾಮಿಂದ ಇರುತ್ತಲ್ಲ ಅವ್ರ ಜೊತೆ ಒಬ್ಬರು ಸಹಾಯಕರು ಇರ್ತಾರೆ. ಅವ್ರ ಜೊತೆಗೆ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋದು. ಮತ್ತು ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನಂಗಿಲ್ಲ. ಇಲ್ಲಿಯ ಬೇಯಿಸಿದ ಆಹಾರವನ್ನು ಊಟ ಮಾಡಬೇಕು. ಅದು ಕ್ಷೇತ್ರದ ಮಹಿಮೆ ಇರ್ತದೆ. ಹೀಗೆ ಹಲವಾರು ಜನ ಆರಾಮಾಗಿದ್ದು ಉದಾಹರಣೆ ಇದೆ. ಲಕ್ಷಾಂತರ ಜನ ಆರಾಮಾಗಿದೆ. ಮನೆ ಮಾತಾಗಿದೆ. ಎಲ್ಲರ ಹಾವು ಹೊಡೆದ್ರೆ
ತುಳಿದ್ರ ಅಥವಾ ಗಾಡಿ ಮ್ಯಾಗ ಹಚ್ಚಿದ್ರ ಇಲ್ಲಿ ಬಂದು ದರ್ಶನ ಮಾಡಿ ಹೋದ್ರೆ ಇವತ್ತಿವರೆಗೂ ಯಾರಿಗೂ ತೊಂದರೆ ಆಗಿದ್ದು ಉದಾಹರಣೆ ಇಲ್ಲ. ಇಲ್ಲಿ ಭಾಳ ವಿಶೇಷ ಆರಾಮವಾದೇನೆಂದ್ರೆ ಸರ್ಪ ಸುತ್ತು, ಚರ್ಮ ರೋಗ, ಮೈ ಕಡಿತ, ಅಲರ್ಜಿ ತೊಂದರೆ ಅಂಥ ಕಾಯಿಲೆಗಳಿಗೆ ಭಾಳ ಬೇಗ ಗುಣಮುಖ ಆಗ್ತದೆ. ಹೆಸರನ್ನು ಪಡ್ಕೋದ ಖ್ಯಾತಿಯನ್ನು ಹೊಂದಿದೆ. ಇಷ್ಟು ನಾನು ಕೊಟ್ಟಂತಹ ಮಾಹಿತಿ ಇಷ್ಟವಾಗಿದ್ದರೆ ಕರುನಾಡ ಯಾತ್ರೆಯನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.